ನನ್ನ ಬೆಂಬಲಿಗರಿಂದ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ಆತಂಕ ಇಲ್ಲ ಎಂದಿದ್ದಾರೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯ. ಕೋಲಾರದಲ್ಲಿ ಮಾತನಾಡಿದ ಅವರು, ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ, ಅಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆ ನಮ್ಮವರು ನೀಡಲ್ಲ. ನಾನು 5 ವರ್ಷ ಸಿಎಂ ಆಗಿದ್ದಕ್ಕೆ ಈಗಲೇ ನಾನು ಸಿಎಂ ಅನಿಸುತ್ತಿದೆ ಎಂದು ಮಹಾದೇವಪ್ಪ ಹೇಳಿದ್ದಾರೆ. ಅಷ್ಟೇ, ಅದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ಆಪರೇಷನ್ ಕಮಲದ ವಿರುದ್ಧ ಕಿಡಿಕಾರಿದ ಅವರು, ಲೋಕಸಭೆ ಚುನಾವಣೆಗೂ ಮೊದಲೇ ಸಿಎಂ ಆಗಬೇಕು ಅಂತ ಯಡಿಯೂರಪ್ಪ ಕನಸು ಕಾಣ್ತಿದ್ದಾರೆ. ಲೋಕಸಭೆ ಚುನಾವಣೆ ಒಳಗೆ ಸಿಎಂ ಆಗಿದರೆ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪುವ ಭೀತಿ ಯಡಿಯೂರಪ್ಪಗಿದೆ ಎಂದು ಟೀಕಿಸಿದರು. ಆಪರೇಷನ್ ಲೋಟಸ್ ಇಲ್ಲಿ ಬಿಜೆಪಿ ಅವರ ಆಪರೇಷನ್ ಆಗ್ತದೆ ಅಷ್ಟೇ. ಇದು ಕಳೆದ 7 ತಿಂಗಳಿಂದ ಹೇಳುತ್ತಲೇ ಇದ್ದಾರೆ, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್. ಏನೂ ಆಗಲಿಲ್ಲ. ಅದರಿಂದ ಇನ್ನು ಮುಂದೇನೂ ಏನೂ ಆಗಲ್ಲ. ಯಡಿಯೂರಪ್ಪನವರಿಗೆ ಪಾಪ ಲೋಕಸಭೆ ಚುನಾವಣೆ ಒಳಗಡೆ ಆಗ್ಬಿಡ್ಬೇಕು, ಯಾಕಂದರೆ ಇಟ್ಸ್ ಲೈಕ್ಲಿ ಅವ್ರಿಗೇನು ಅಧ್ಯಕ್ಷಗಿರಿ ಹೋಗ್ಬಿಡ್ತದೆ ಅಂತ ಭಯ ಇರಬೇಕು ಅಂತ. ಏನಿಸ್ ಆಪರೇಷನ್ ಲೋಟಸ್ ನಮ್ಮವ್ರು ಯಾರು ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಡ್ಯಾಮೇಜ್ ಆಗುತ್ತೆ ಯಾವುದೇ ಹೇಳಿಕೆಗಳನ್ನ ನಮ್ಮ ಪಾರ್ಟಿಯವರು ಕೊಡಲ್ಲ. ಪದೇ ಪದೇ ನಿಮ್ಮ ಬೆನ್ನಿಂದ ಇರುವಂತವ್ರು, ನಿಮ್ದೇ ಕೆಲವೊಬ್ಬ ನಾಯಕರು ಕೇಳ್ರಿ, ಇಲ್ಲಿ ನಮ್ಮ ಕೆಲವರು ಮುಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು. ವಾಟ್ ಇಸ್ ಆಗಿದೆ ಮುಂದೆ, ಈಗಲ್ಲ, ಈ ಕುಮಾರಸ್ವಾಮಿ ಅವರು ಈ ಖಾಲಿ ಇದೆಯಾ ಅವ್ರು ಏನು ಹೇಳಿದ್ರು ಅಂತಂದ್ರೆ ಎಚ್.ಸಿ. ಮಹದೇವಪ್ಪ ನಾನು ಇದ್ದೆ, ನನಗೂ ಸಿದ್ದರಾಮಯ್ಯನವ್ರು ನೋಡಿದ್ರೆ ನಮ್ಮ ಮುಖ್ಯಮಂತ್ರಿ ಅನಿಸುತ್ತೆ ಅಂತ. ಅಂದರೆ